This is Supervision Technology on YouTube, a barrier-free journey towards accessible world. If you find our videos are informative, do like, share, comment, and don't forget to subscribe. Also enable notifications. ಹಾಯ್ ಹಲೋ, ನನ್ನ ನೆಚ್ಚಿನ ಸ್ನೇಹಿತರೆ, ಸೂಪರ್ವಿಷನ್ ಟೆಕ್ನಾಲಜಿ ಗೆಳೆಯರ ಬಳಗದ ಯೂಟ್ಯೂಬ್ ವಾಹಿನಿಗೆ ತಮಗೆ ಆತ್ಮೀಯ ಸ್ವಾಗತ. ಪ್ರಿಯರೇ, ನಾವು ಇವತ್ತು ಯೋನೋ ಲೈಟ್ SBI ಆ್ಯಪ್ನ ಮೂಲಕವಾಗಿ ಮಿನಿ ಸ್ಟೇಟ್ಮೆಂಟ್ ಪಡೆಯುವುದು ಹೇಗೆ ಅನ್ನುವಂಥದ್ದನ್ನು ತಿಳಿದುಕೊಳ್ಳೋಣ. ನಾವು ಕೆಲವು ಬಾರಿ ಮಾಡುವಂತಹ ನಮ್ಮ ಆನ್ಲೈನ್ ಟ್ರಾನ್ಸಾಕ್ಷನ್ ಅಲ್ಲಿ ಸಮ್ಟೈಮ್ ಎರರ್ ಆಗುತ್ತೆ, ಸಮ್ಟೈಮ್ ಸಕ್ಸಸ್ ಆಗುತ್ತೆ, ಸಮ್ಟೈಮ್ ಫೇಲ್ಯೂರ್ ಆಗುತ್ತೆ. ಈ ರೀತಿಯಾಗಿರುವಂತಹ ಸಮಯದಲ್ಲಿ ನಮಗೆ ತುರ್ತಾಗಿ ಕೆಲವು ಟ್ರಾನ್ಸಾಕ್ಷನ್ಗಳನ್ನು ನೋಡುವಂತಹ ಅಗತ್ಯತೆ ಹಾಗೂ ಅನಿವಾರ್ಯತೆ ಇರುತ್ತೆ ಅಲ್ವಾ. ಹೀಗಾಗಿ ನಾವೇನು ಮಾಡಬೇಕು, ಕೆಲವೊಂದು ಬಾರಿ ನಾವು ಮಿಸ್ ಕಾಲ್ ಕೊಟ್ಟರೆ ಅಥವಾ ಕ್ವಿಕ್ SBI ಮೂಲಕವಾಗಿ ನಾವು ಆಕ್ಸೆಸ್ ಮಾಡಿದ್ರೆ ನಮಗೆ ಕೊನೆಯ 5 ಟ್ರಾನ್ಸಾಕ್ಷನ್ಗಳು ಸಿಗುತ್ತೆ. ಆದರೆ ಇಲ್ಲಿ ಯೋನೋ ಲೈಟ್ SBI ನ ಮೂಲಕವಾಗಿ ನಾವು ಮಿನಿ ಸ್ಟೇಟ್ಮೆಂಟ್ ಪಡೆಯೋದಾದ್ರೆ ಪ್ರಸ್ತುತವಾಗಿ ನಮಗೆ ಕಡೆಯ 10 ಟ್ರಾನ್ಸಾಕ್ಷನ್ಗಳು ಲಭ್ಯ ಇವೆ. ಹಾಗಾಗಿ ಇದನ್ನ ನಾನು ತಿಳಿಸ್ಕೊಡುವಂತ ಪ್ರಯತ್ನ ಮಾಡ್ತಾ ಇದ್ದೀನಿ. ಇದಿಷ್ಟೇ ಅಲ್ಲದೆ ನಮ್ಮ SBI ನ ಬೇರೆ ಬೇರೆ ಟೈಪ್ ನ ಅಕೌಂಟ್ ನ ಟ್ರಾನ್ಸಾಕ್ಷನ್ ಗಳನ್ನ ನಾವು ಪಡೆದುಕೊಳ್ಳಬಹುದಾಗಿದೆ. ಓಕೆ, ಸೊ ನಾವಿನ್ನು ತಡ ಮಾಡೋದು ಬೇಡ, ಪ್ರಾಯೋಗಿಕ ಹಂತಕ್ಕೆ ಹೋಗೋಣ. ನಾನು ಯೋನೋ ಲೈಟ್ SBI ಲಾಗಿನ್ ಮಾಡಿಕೊಂಡು ತದನಂತರದಲ್ಲಿ ಹಂತ ಹಂತವಾಗಿ ಮಿನಿ ಸ್ಟೇಟ್ಮೆಂಟ್ ಪಡೆದುಕೊಳ್ಳುವಂತಹ ಪ್ರಕ್ರಿಯೆಯನ್ನ ತಿಳಿಸ್ಕೊಡ್ತಾ ಹೋಗ್ತೀನಿ. ಈಗ ನಾವು ಯೋನೋ ಲೈಟ್ SBI ಹೋಮ್ ಪೇಜ್ ಅಲ್ಲಿ ಇದ್ದೇವೆ. ನಮ್ಮ ಮಿನಿ ಸ್ಟೇಟ್ಮೆಂಟ್ ಪಡೆಯುವುದಕ್ಕಾಗಿ ಫಸ್ಟ್ ಸ್ಟೆಪ್ ಮೈ ಅಕೌಂಟ್ಸ್ ಒಳಗಡೆ ಹೋಗಬೇಕು. ಸೆಕೆಂಡ್ ಸ್ಟೆಪ್ ಅಕೌಂಟ್ ಸಮರಿ ಎಂಬುದಾಗಿ ಆಯ್ಕೆ ಮಾಡಿಕೊಳ್ಬೇಕು. ಅಲ್ಲಿ ನಮಗೆ ಮಿನಿ ಸ್ಟೇಟ್ಮೆಂಟ್ ಸಿಗುತ್ತೆ. ಇದಕ್ಕಿಂತ ಮೊದಲು ಒಂದು ಡೌಟ್ ಅನ್ನ ಕ್ಲಿಯರ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ಮೈ ಅಕೌಂಟ್ಸ್ ಆಯ್ಕೆ ಮಾಡ್ಕೊಂಡಿದ್ದಾದ್ಮೇಲೆ ಇಲ್ಲೇ ನಮಗೆ ಮಿನಿ ಸ್ಟೇಟ್ಮೆಂಟ್ ಅಂತ ಸಿಗುತ್ತೆ. ಆದ್ರೆ ಅದನ್ನ ನಾವು ಆಯ್ಕೆ ಮಾಡ್ಕೊಳ್ಳೋದು ಬೇಡ. ಯಾಕೆಂತಂದ್ರೆ ಅಲ್ಲಿ ನಮಗೆ ಕೆಲವು ಅಕೌಂಟ್ ಮಾತ್ರ ತೋರಿಸಲಾಗುತ್ತೆ, ನಮ್ಮ ಲೋನ್ ಅಕೌಂಟ್ ಹಾಗೂ ಸೇವಿಂಗ್ಸ್ ಅಕೌಂಟ್. ಆದ್ರೆ ಅಕೌಂಟ್ ಸಮರಿ ಒಳಗಡೆ ಹೋದ್ರೆ ನಮ್ಮ ಸೇವಿಂಗ್ಸ್ ಅಕೌಂಟ್, FD ಅಕೌಂಟ್, RD ಅಕೌಂಟ್, ಲೋನ್ ಅಕೌಂಟ್ ಹಾಗೂ ಇತರೆ ಅಕೌಂಟ್ ನ ಮಿನಿ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಬಹುದು. ಸೆಕೆಂಡ್ ಸ್ಟೆಪ್ ಅಕೌಂಟ್ ಸಮರಿ ಒಳಗೆ ಹೋಗ್ತಾ ಇದ್ದೀನಿ. ಥರ್ಡ್ ಸ್ಟೆಪ್ ಅಕೌಂಟ್ ನ ಆಯ್ಕೆ. ಸ್ನೇಹಿತರೆ, ಈಗಾಗಲೇ ನಾನು ಮೇಲೆ ತಿಳಿಸಿದ ಹಾಗೆ ಅನೇಕ ಕ್ಯಾಟಗರಿಯ ಅಕೌಂಟ್ಗಳನ್ನ ಇಲ್ಲಿ ನಾವು ನೋಡಬಹುದು. ಇದರಲ್ಲಿ ನಮಗೆ ಬೇಕಾದಂತಹ ಅಕೌಂಟ್ ಅನ್ನ ಆಯ್ಕೆ ಮಾಡಿ ಇದರ ಮಿನಿ ಸ್ಟೇಟ್ಮೆಂಟ್ ಅನ್ನ ಪಡೆದುಕೊಳ್ಳಬಹುದು. ನೋಡೋಣ. ಟ್ರಾನ್ಸಾಕ್ಷನ್ಸ್ ಅಕೌಂಟ್ಸ್ ಅನ್ನುವಂತಹ ಹೆಡ್ಡಿಂಗ್ ನ ಅಡಿಯಲ್ಲಿ ನಮ್ಮ ಅಕೌಂಟ್ ನ ಬ್ಯಾಲೆನ್ಸ್ ಹಾಗೂ ಅಕೌಂಟ್ ಟೈಪ್, ಅಕೌಂಟ್ ನಂಬರ್ ತೋರಿಸಲಾಗುತ್ತೆ. ನೋಡಿ, A/C/No 000064108358902 default balance 1373.36 A/C/No 00000039803219057 balance 4007.00 ಲೋನ್ ಅಕೌಂಟ್ ಅನ್ನ ಇಲ್ಲಿ ನೋಡಬಹುದು. deposit accounts fixed/recurring deposits. ಇಲ್ಲಿ ನೋಡಿ, ಡೆಪಾಸಿಟ್ ಅಕೌಂಟ್ ಫಿಕ್ಸ್/ರಿಕರಿಂಗ್ ಡೆಪಾಸಿಟ್ಸ್ ಅಂತ ಇದೆ. ಇದ್ರ ಒಳಗಡೆ ಹೋದ್ರೆ FD ಅಕೌಂಟ್, RD ಅಕೌಂಟ್ ನ ಮಿನಿ ಸ್ಟೇಟ್ಮೆಂಟ್ ಅನ್ನ ನಾವು ಪಡ್ಕೊಳ್ಬಹುದು. loan accounts ಮತ್ತೊಂದು ನನ್ನ ಲೋನ್ ಅಕೌಂಟ್ ಇದೆ. ಲೋನ್ ಅಕೌಂಟ್ಸ್ ಒಳಗಡೆ ಹೋದ್ರೆ ನಾವು ಲೋನ್ ಅಕೌಂಟ್ ನ ಮಿನಿ ಸ್ಟೇಟ್ಮೆಂಟ್ ಪಡ್ಕೊಳ್ಬಹುದು. ಯೋನೋ ಮೂಲಕವಾಗಿ ಪಡ್ಕೊಳ್ಳುವಂತಹ ಲೋನ್ ಅಕೌಂಟ್ ಕೂಡ ಇಲ್ಲಿ ಡಿಸ್ಪ್ಲೇ ಆಗಿರುತ್ತೆ. PPF/SSA accounts PPF/SSA ಅಕೌಂಟ್, PPF ನ ಅಕೌಂಟ್ ನ ಮಿನಿ ಸ್ಟೇಟ್ಮೆಂಟ್ ಕೂಡ ನಾವು ಪಡ್ಕೊಳ್ಬಹುದು. ಈ ಪರ್ಟಿಕ್ಯುಲರ್ ಅಕೌಂಟ್ ನ ಕ್ಯಾಟಗರಿಯ ಒಳಗೆ ಹೋಗಿ ನಮಗೆ ಬೇಕಾದಂತಹ ಟೈಪ್ ಆಫ್ ಅಕೌಂಟ್ ಅನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ನಾವು ಮಿನಿ ಸ್ಟೇಟ್ಮೆಂಟ್ ನೋಡಬಹುದಾಗಿದೆ. ಅಂತಂದ್ರೆ ಡೆಪಾಸಿಟ್ ಅಕೌಂಟ್ ಅಲ್ಲಿ FD/RD ಅಕೌಂಟ್ ಅಂತ ಇದೆಯಲ್ಲ, ಇದ್ರೊಳಗಡೆ ಹೋದ್ರೆ FD ಮತ್ತೆ RD ಎರಡೂ ಅಕೌಂಟ್ ಇದ್ರೆ ಅದರಲ್ಲಿ ಯಾವ್ದಾದ್ರು ಒಂದು ಅಕೌಂಟ್ ಅನ್ನ ಆಯ್ಕೆ ಮಾಡಿಕೊಂಡು ಅಲ್ಲಿ ಮಿನಿ ಸ್ಟೇಟ್ಮೆಂಟ್ ಅನ್ನ ಆಯ್ಕೆ ಮಾಡ್ಕೊಂಡ್ರೆ ಅಲ್ಲಿ ನಮಗೆ ನಮ್ಮ ಮಿನಿ ಸ್ಟೇಟ್ಮೆಂಟ್ ತೆರೆದುಕೊಳ್ಳುತ್ತೆ. ಅದೇ ರೀತಿ ಲೋನ್ ಅಕೌಂಟ್ ಕೂಡ. ಇಲ್ಲಿ ಮೊದಲನೇದಾಗಿ ನನಗೆ ಡಿಸ್ಪ್ಲೇ ಆಗ್ತಿರೋದು ನನ್ನ ಸೇವಿಂಗ್ಸ್ ಅಕೌಂಟ್. ನನ್ನ ಸೇವಿಂಗ್ಸ್ ಅಕೌಂಟ್ ಅನ್ನ ನಾನೀಗ ಆಯ್ಕೆ ಮಾಡ್ಕೊಳ್ತಿದ್ದೀನಿ. pop-up window Yono Lite SBI transaction accounts. ಇಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಳುವಂತಹ ಅಕೌಂಟ್ ನ ಮಾಹಿತಿ ತೋರಿಸಲಾಗುತ್ತೆ. account number 000064108358902 ಅಕೌಂಟ್ ನಂಬರ್, customer name Mr. Joyal J Fernandes, ಕಸ್ಟಮರ್ ನೇಮ್, account type savings account, description Jesus is my light and sight, ಡಿಸ್ಕ್ರಿಪ್ಷನ್, branch name Anical, ಬ್ರಾಂಚ್ ನೇಮ್, sanction limit ಸ್ಯಾಂಕ್ಷನ್ ಲಿಮಿಟ್, rupee 0.00, available balance rupee 1373.36, ಅವೈಲೇಬಲ್ ಬ್ಯಾಲೆನ್ಸ್, IFSC code SBIN 0040027, IFSC ಕೋಡ್ ಹಾಗೂ ಇತ್ಯಾದಿ ಮಾಹಿತಿಗಳನ್ನ ಇಲ್ಲಿ ನಾವು ಪಡೆದುಕೊಳ್ಳಬಹುದು. ಇಲ್ಲಿ ನಾವು ಫೋರ್ತ್ ಸ್ಟೆಪ್ ಮಿನಿ ಸ್ಟೇಟ್ಮೆಂಟ್ ಎಂಬುದಾಗಿ ಆಯ್ಕೆ ಮಾಡಿಕೊಳ್ಬೇಕು. mini statement pop-up window loading Yono Lite SBI. ಇಲ್ಲಿ ಸಫಲತಾಪೂರ್ವಕವಾಗಿ ನಮ್ಮ ಮಿನಿ ಸ್ಟೇಟ್ಮೆಂಟ್ ನಮಗೆ ಲಭ್ಯ ಇದೆ. ನೋಡೋಣ. mini statement account number 000064108358902 available balance rupee 1003
Date/remarks. Amount. ಪ್ರಸ್ತುತವಾಗಿ ನಮ್ಮ ಅಕೌಂಟ್ ಅಲ್ಲಿ ಇರುವಂತಹ ಬ್ಯಾಲೆನ್ಸ್, ಡೇಟ್ Date/remarks. ರಿಮಾರ್ಕ್, Amount. ಅಮೌಂಟ್ ಡೆಬಿಟ್ ಡೀಟೇಲ್ಸ್, ಅಮೌಂಟ್ ಕ್ರೆಡಿಟ್ ಡೀಟೇಲ್ಸ್ ಇತ್ಯಾದಿ ಮಾಹಿತಿಯನ್ನ ನಾವಿಲ್ಲಿ ಪಡೆದುಕೊಳ್ಳಬಹುದು. ಒಟ್ಟಿನಲ್ಲಿ ನಾವು ಕಡೆಯ 10 ಟ್ರಾನ್ಸಾಕ್ಷನ್ಗಳನ್ನು ನಾವಿಲ್ಲಿ ಪಡೆದುಕೊಳ್ಳಬಹುದು. 01/2022 2917.00 Doctor withdrawal transfer. ನೋಡಿ, ಆಗಸ್ಟ್ 1 ಅಲ್ಲಿ ನನಗೆ 2917 ರುಪೀಸ್ ಲೋನ್ ಅಮೌಂಟ್ ಕಟ್ ಆಗಿದೆ. ಅದನ್ನ ಇಲ್ಲಿ ತೋರಿಸಲಾಗ್ತಿದೆ. 30 July 2022 200.00 CR by transfer UPI/CR/221 193 223 270/Lokesh P/SBIN/Lokeshpra/UPI. ಲೋಕೇಶ್ ಅನ್ನುವಂಥವರು ಅವರ UPI ನ ಮೂಲಕವಾಗಿ ನನಗೆ 200 ರೂಗಳನ್ನ ನಿನ್ನೆ ಕಳಿಸಿದ್ದಾರೆ. ಅದು ಕ್ರೆಡಿಟ್ ಡೀಟೇಲ್ಸ್ ಅಲ್ಲಿ ತೋರಿಸ್ತಾ ಇದೆ. 28 July 2022 1200.00 CR by transfer UPI/CR/229 151 416 183/IVJ/SBIN/Vijaypur/Dalki. ಸೊ ಕಡೆಯದಾಗಿ ನನಗೆ ಜುಲೈ 28, 2022 ವಿಜಯ್ ಅವರು 1200 ರೂಪಾಯಿಗಳನ್ನ ನನಗೆ ಕಳಿಸಿದ್ದಾರೆ. ಅಲ್ಲಿಂದ ನನ್ನ ಟ್ರಾನ್ಸಾಕ್ಷನ್, ಈಗಾಗಲೇ ನಾನು ಲೋನ್ ಅಮೌಂಟ್ ಕಟ್ ಆಗಿದೆ ಅಂತ ಹೇಳಿದ್ನಲ್ಲ, ಅದು ನನ್ನ 10ನೇ ಟ್ರಾನ್ಸಾಕ್ಷನ್. ಅಲ್ಲಿವರೆಗೆ ನನಗೆ 10 ಟ್ರಾನ್ಸಾಕ್ಷನ್ಗಳನ್ನ ಇಲ್ಲಿ ತೋರಿಸಲಾಗಿದೆ. ಹೀಗೆ ನಾವು ಮಿನಿ ಸ್ಟೇಟ್ಮೆಂಟ್ ಅನ್ನ ಯೋನೋ ಲೈಟ್ SBI ಮೂಲಕವಾಗಿ ಪಡೆದುಕೊಳ್ಳಬಹುದು. ಇನ್ನು ಹೆಚ್ಚಿನ ಮಾಹಿತಿಗಾಗಿ ಯೋನೋ ಲೈಟ್ SBI ಆಪ್ ಗೆ ಸಂಬಂಧಪಟ್ಟಂತಹ ಟ್ಯುಟೋರಿಯಲ್ಗಳ ಪ್ಲೇ ಲಿಸ್ಟ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ನಲ್ಲಿ ನೀಡಲಾಗುತ್ತದೆ. ಈ ಮಾಹಿತಿ ತಮಗೆ ಇಷ್ಟವಾದಲ್ಲಿ ಅಥವಾ ಪ್ರಯೋಜನವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ದಯವಿಟ್ಟು ಹಂಚಿಕೊಳ್ಳಿ. ಧನ್ಯವಾದಗಳು.